ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ 10ಕ್ಕೆ ಉದ್ಘಾಟನೆ. 19.15 ಕಿಲೋಮೀಟರ್ ಹಳದಿ ಮೆಟ್ರೋಗೆ ಮೋದಿ ಚಾಲನೆ. ಮುಷ್ಕರದ ಭವಿಷ್ಯ ಇಂದು ನಿರ್ಧಾರ. ಸಾರಿಗೆ ನೌಕರರ ಜೊತೆ ಮುಖ್ಯಮಂತ್ರಿ ಸಭೆ. ಬುಲೆಟ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿಕೆ. ಕಾಮಗಾರಿ ಅಂತಿಮ ಹಂತದಲ್ಲಿ. ಕಾಳಸಂತೆಗೆ ಕಡಿವಾಣ ಹಾಕುವಲ್ಲಿ ವಿಫಲ. ಕೇಂದ್ರದಿಂದ ಅಗತ್ಯ ಯೂರಿಯಾ ಪೂರೈಕೆ. ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸಚಿವ ವಿ ಸೋಮಣ್ಣ ವಾಗ್ದಾಳಿ. ಜಲಮೂಲದ ಪ್ರಕಾರ ಬಫರ್ ಝೋನ್ ನಿರ್ಮಾಣ. ದೇಶದಲ್ಲಿಯೇ ಮೊದಲ ಬಾರಿಗೆ ಈ ತಿದ್ದುಪಡಿಗೆ ಮುಂದಾದ ಸರ್ಕಾರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕಿತ್ತೂರು ಸಂಸ್ಥಾನ ಚರಿತ್ರೆ ಅನಾವರಣಕ್ಕೆ ಸಸ್ಯಕಾಶಿ ಸಜ್ಜು. ಲಾಲ್ಬಾಗ್ನಲ್ಲಿ ಆಗಸ್ಟ್ 7ರಿಂದ 17ರವರೆಗೆ ಫಲಪುಷ್ಪ ಪ್ರದರ್ಶನ. ಡೆಂಗ್ಯೂಗೆ ಶಾಶ್ವತ ಪರಿಹಾರಕ್ಕೆ ದಿಟ್ಟ ಹೆಜ್ಜೆ. ಡೆಂಗ್ಯೂ ಮುಕ್ತ ಭಾರತಕ್ಕೆ ಸಂಶೋಧಕರ ಹೊಸ ಸಂಕಲ್ಪ. ವೃತ್ತಿ ಶಿಕ್ಷಣ ಕೋರ್ಸ್ಗಳಿಗೆ ಪ್ರವೇಶ ಆರಂಭ. ಒಂದೊಂದು ಕೋರ್ಸ್ಗೂ ಪ್ರತ್ಯೇಕ ವೇಳಾಪಟ್ಟಿ ಪ್ರಕಟಿಸಿದ ಕೆಇಎ. ರಷ್ಯಾ ತೈಲ ಖರೀದಿ ನಿಲ್ಲಲ್ಲ. ಟ್ರಂಪ್ರ ತೆರಿಗೆ ಬೆದರಿಕೆಗೆ ಜಗ್ಗದ ಮೋದಿ ಸರ್ಕಾರ. ಟೆಸ್ಟ್ ಕ್ರಿಕೆಟ್ ಪವಾಡದ ನಿರೀಕ್ಷೆಯಲ್ಲಿ ಭಾರತ. 4ನೇ ದಿನದಂತ್ಯಕ್ಕೆ ಇಂಗ್ಲೆಂಡ್ 6ಕ್ಕೆ 339. ಇಂಗ್ಲೆಂಡ್ ಗೆಲುವಿಗೆ ಕೇವಲ 35 ರನ್.